Once again, welcome back to InfoPoint. ಪ್ರಿಯ ವೀಕ್ಷಕರೇ, ಎಸ್ ಕರ್ನಾಟಕ ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ, ಮಿಡ್ ಡೇ ಮೀಲ್ ಹಾಜರಾತಿ, ಕ್ಷೀರಭಾಗ್ಯ ಹಾಜರಾತಿ, ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣಾ ಹಾಜರಾತಿ ನೀವು ಯಾವ ಥರ ಒಂದೇ ಆ್ಯಪ್ನಲ್ಲಿ ಹಾಕಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ನಾವು ಓಪನ್ ಮಾಡಿ ಇಲ್ಲಿ ಕಾಣುವಂತಹ ಸರ್ಚ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕರ್ನಾಟಕ SATS ಅಥವಾ SATS ಕರ್ನಾಟಕ ಎಂದು ನಾವು ಟೈಪ್ ಮಾಡಬೇಕಾಗುತ್ತದೆ. ಓಕೆ, ಈ ಸರ್ಚ್ ಬಾಕ್ಸ್ನಲ್ಲಿ ಈ ಥರ ಸರ್ಚ್ ಮಾಡಿ ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಅಥವಾ ಆಲ್ರೆಡಿ ಇನ್ಸ್ಟಾಲ್ ಇದ್ದರೆ ಅದನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ನೋಡಿ, ನನ್ನ ಈ ಒಂದು ಮೊಬೈಲ್ನಲ್ಲಿ ಸ್ಯಾಟ್ಸ್ ಕರ್ನಾಟಕ ಇನ್ಸ್ಟಾಲ್ ಆಗಿದೆ, ಬಟ್ ಅಪ್ಡೇಟ್ ಇಲ್ಲ. ಸೊ ಪ್ರೆಸೆಂಟ್ ನಾವು ಹೊಸ ಆವೃತ್ತಿ ಅಪ್ಡೇಟ್ ಮಾಡಿಕೊಂಡರೆ ಈ ಎಲ್ಲ ಸವಲತ್ತು ನಾವು ಒಂದೇ ಆ್ಯಪ್ನಲ್ಲಿ ಪಡೆದುಕೊಳ್ಳಬಹುದು. ಸೊ ಎಲ್ಲ ಸಮಸ್ಯೆಗಳ ಪರಿಹಾರ ಈ ಒಂದೇ ಆ್ಯಪ್ನಲ್ಲಿ ನಮಗೆ ಸಿಗುವಂತಹ ಒಂದು ಅವಕಾಶ ನೀಡಲಾಗಿದೆ. ಸೊ ಈ ಮೊದಲು ನಾವು ಬೇರೆ ಬೇರೆ ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಹಾಕ್ತಾ ಇದ್ದೇವೆ ಅಥವಾ ವೆಬ್ ಪೋರ್ಟಲ್ ಮೂಲಕ ಅಟೆಂಡೆನ್ಸ್ ಹಾಕ್ತಾ ಇದ್ದೇವೆ. ಈಗ ನಾವೇನಿದೆ ಈ ಒಂದು SATS ಕರ್ನಾಟಕ ಆ್ಯಪ್ ಒಂದೇ ಆ್ಯಪ್ ಮೂಲಕ ಈ ಎಲ್ಲ ಹಾಜರಾತಿ ನಾವು ಇಲ್ಲಿ ಹಾಕಬಹುದು. ಈ ಥರ ಆ್ಯಪ್ ಅಪ್ಡೇಟ್ ಆದ ನಂತರ ಓಪನ್ ಮಾಡಿ ಈ ಥರ ಇಂಟರ್ಫೇಸ್ ಇಲ್ಲಿ ಬರುತ್ತದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್, ಟೀಚರ್ಸ್, ಅಟೆಂಡೆನ್ಸ್ ಸೆಕ್ಷನ್ ಈ ಥರ ಮಾಹಿತಿ ಇದೆ. ನಂತರ ಅಟೆಂಡೆನ್ಸ್ ಸಮರಿ ಒಂದು ಹೊಸ ಮಾಹಿತಿ ಕೂಡ ಇಲ್ಲಿ ನೀಡಲಾಗಿದೆ. ನಾವು ಅಟೆಂಡೆನ್ಸ್ ಹಾಕಬೇಕಾದ್ರೆ ಮೊದಲೇ ಕೊಟ್ಟಿರುವಂತಹ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಆ ಮಗುವಿನ ತರಗತಿ, ಸೆಕ್ಷನ್, ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ನಂತರ ಶಿಫ್ಟ್, ಡೈಲಿ ಎಂದು ನಾವು ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ಹೇಳಬೇಕಾಗುತ್ತದೆ ಅಥವಾ ಮಾಡಬೇಕಾಗುತ್ತದೆ. ಈ ಥರ ಇಲ್ಲಿ ಅಟೆಂಡೆನ್ಸ್ ಬೈ ಸೆಲೆಕ್ಟ್ ಮಾಡಿ, ಅಟೆಂಡೆನ್ಸ್ ಆಫ್ ಸೆಲೆಕ್ಟ್ ಮಾಡಿ, ಇಲ್ಲಿ ಡೈಲಿ ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ನಾವು ಕ್ಲಿಕ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಪೇಜ್ನಲ್ಲಿ ಡೇಟ್ ಇದೆ, ಅಟೆಂಡೆನ್ಸ್, ಮಿಡ್ ಡೇ ಮೀಲ್, ಮಿಲ್ಕ್, ಎಗ್, ಬನಾನಾ ಈ ಥರ 5 ಆಪ್ಷನ್ಗಳು ಇಲ್ಲಿ ನೀಡಲಾಗಿದೆ. ನೀವು ಅಟೆಂಡೆನ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಕಾಣುವಂತಹ ಎಲ್ಲ ತರಗತಿ ಎಲ್ಲ ಮಕ್ಕಳ ಅಟೆಂಡೆನ್ಸ್ ಕೂಡ ನಾವಿಲ್ಲಿ ಈ ಥರ ಚೆಕ್ ಮಾಡಿ ಅಟೆಂಡೆನ್ಸ್ ಸೆಲೆಕ್ಟ್ ಆಗುತ್ತದೆ. ಪ್ರತಿಯೊಂದು ಮಗುವಿನ ಅಟೆಂಡೆನ್ಸ್ ಇಲ್ಲಿ ಸೆಲೆಕ್ಟ್ ಆಗುತ್ತದೆ. ಸೊ ಇದರಲ್ಲಿ ಅಬ್ಸೆಂಟ್ ಇರುವಂತಹ ಮಗುವಿನ ಮುಂದೆ ಇದನ್ನು ಡಿಸೆಲೆಕ್ಟ್ ಮಾಡಬೇಕಾಗುತ್ತದೆ, ಅನ್ಚೆಕ್ ಮಾಡಬೇಕಾಗುತ್ತದೆ. ಇದೇ ಥರ ಮಿಲ್ಕ್ ಆಗಲಿ, ಮೀಲ್ ಆಗಲಿ, ಮಿಡ್ ಡೇ ಮೀಲ್ ಆಗಲಿ ಈ ಥರ ಸೆಲೆಕ್ಟ್ ಮಾಡಿ ನಂತರ ಎಗ್ ಅಥವಾ ಬನಾನಾ ಸೆಲೆಕ್ಟ್ ಮಾಡಿ ಒಂದೊಂದು ಮಗು ಇಲ್ಲಿ ಬನಾನಾ ತಿಂತಿದ್ರೆ ಅದನ್ನು ನಾವು ಸ್ಪೆಷಲಾಗಿ ಬನಾನಾ ಅಥವಾ ರೆಫ್ಯೂಸ್ಡ್ ನಿರಾಕರಣೆ ಮಾಡಿದರೆ ನಿರಾಕರಣೆ ಅಲ್ಲಿ ರೀಸನ್ ಕೊಡಬೇಕಾಗುತ್ತದೆ, ಯಾವುದಕ್ಕೋಸ್ಕರ ಮಗು ನಿರಾಕರಣೆ ಮಾಡಿದೆ. ಸೊ ಈ ಥರ ನೀವು ಮಗುವಿನ ಅಟೆಂಡೆನ್ಸಲ್ಲಿ ಸೆಲೆಕ್ಟ್ ಮಾಡುವ ಮೂಲಕ ಹಾಜರಾತಿಯನ್ನು ಹಾಕಿ ಇಲ್ಲಿ ಕೊಟ್ಟಿರುವಂಥ ರೈಟ್ ಮಾರ್ಕ್ ಇದೆಯಲ್ಲ ಕಾರ್ನರ್ನಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡಿದರೆ ಆ ತರಗತಿಯಲ್ಲಿ ಹಾಜರಾತಿ ಸಬ್ಮಿಟ್ ಆಯಿತು. ಇದೇ ಥರ ಎಲ್ಲ ತರಗತಿಯ ಹಾಜರಾತಿ ಹಾಕಿ ನಾವು ಇಲ್ಲಿ ವ್ಯೂ ಮಾಡಿದಾಗ ಸಿಂಕ್ ಪೆಂಡಿಂಗ್ ಎಂದು ತೋರಿಸ್ತದೆ. ಸೊ ಮತ್ತೊಮ್ಮೆ ಇಂಟರ್ಫೇಸ್ ಹೋಮ್ ಪೇಜ್ನಲ್ಲಿ ಬಂದು ಈ ಒಂದು 3 ಲೈನ್ಸ್ನಲ್ಲಿ ಸಿಂಕ್ ಡಾಟಾ ಎನ್ನುವ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಸೆಲೆಕ್ಟ್ ಮಾಡಿ ನಂತರ ಅಪ್ಲೋಡ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಮಾಹಿತಿಯನ್ನು ನಾವಿಲ್ಲಿ ಸಿಂಕ್ ಮಾಡಬಹುದು. ಸೊ ದಿಸ್ ಈಸ್ ವೆರಿ ಈಸಿ. ಈ ಒಂದು ಆಪ್ಷನ್ ಮೂಲಕ ನಾವೆಲ್ಲ ಹಾಜರಾತಿಯನ್ನು ಸರಳ ವಿಧಾನದಲ್ಲಿ ನಾವು ಹಾಕಬಹುದು. ಆದಮೇಲೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.